ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ ಗಳಿಗೆಯಿಂದ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿದ ಗಳಿಗೆಯಿಂದ ಹುಟ್ಟಿರುವ ಅತಿ ದೊಡ್ಡ ಅನುಮಾನ ಅಂದ್ರೆ ಮತ್ತೊಮ್ಮೆ ಲಾಕ್ಡೌನ್ ಆಗತ್ತಾ, ಅಂತಹ ಪರಿಸ್ಥಿತಿ ಯುದ್ಧದಿಂದ ನಿರ್ಮಾಣ ಆಗ್ತಾ ಇದೆಯಾ ಅಂತ ಹೇಳಿ ಈ ಚರ್ಚೆಯನ್ನ ಚಂಬಿ ಸರ್ ತಮ್ಮಿಂದಲೇ ಈ ಪ್ರಶ್ನೆಯ ಮೂಲಕ ಪ್ರಾರಂಭ ಮಾಡೋ ಪ್ರಯತ್ನ. ನಾವು ಕೋವಿಡ್ ಲೈಕ್ ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಈಗ ಪ್ರಿಪೇರ್ ಆಗಬೇಕು, ನಮಗೆ ಎಲ್ಲರ ಸಹಕಾರ ಬೇಕು, ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ರಿಟಿಕಲ್ ಪರಿಸ್ಥಿತಿಯನ್ನ ಎದುರಿಸಬೇಕು ಲೈಕ್ ಕೋವಿಡ್ ಅನ್ನೋ ರೀತಿಯಲ್ಲಿ ಪ್ರಧಾನಿಯವರು ಮಾತನಾಡಿದ್ದು ದೇಶದಲ್ಲಿ ಹಾಗಾದ್ರೆ ಇನ್ನೊಂದು ಲಾಕ್ಡೌನ್ ಆಗುತ್ತಾ ಅನ್ನೋ ಆತಂಕ ಕಾರಣವಾಗ್ತದೆ. ಹೌದಾ, ನಮ್ಮ ದೇಶ ಯುದ್ಧದ ಪರಿಣಾಮವಾಗಿ ಲಾಕ್ಡೌನ್ ಆಗುತ್ತಾ? ಲಾಕ್ಡೌನ್ ಅನ್ನೋಕ್ಕಿಂತ ದೇರು ಅಥವಾ ದುರುಸ್ತುವ ಅಂತಾರಲ್ಲ, ಹಾಗೆ ಬೆಟರ್ ಲೇಟ್ ದನ್ ನೆವರ್ ಅನ್ನೋ ರೀತಿಯಲ್ಲಿ ಈ ರೀತಿಯ ಒಂದು ಸನ್ನಿವೇಶಕ್ಕೆ ಪೂರ್ಣ ಸಿದ್ಧತೆ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಒಂದು ವಾರದಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ಭಾರತದಲ್ಲಿ ಈ ಸಿದ್ಧತೆಯ ಜೊತೆಗೆ ಬ್ಲಾಕ್ ಮಾರ್ಕೆಟ್ ಮಾಡೋರು ಮತ್ತೆ ದೇಶದ್ರೋಹಿಗಳು ಅಂತಾನೆ ಹೇಳ್ತೀನಿ ಅವರಿಗೆ ಈಗ ಇಂಥ ಸಂದರ್ಭದಲ್ಲಿ. ಯಾಕಂದ್ರೆ ಕೋವಿಡ್ ಅಲ್ಲೇನೆ ಅಧಿಕಾರದಲ್ಲಿರ್ತಕ್ಕಂಥ ಇವರು ಅಧಿಕಾರ ವರ್ಗದವರು ಮಿನಿಸ್ಟರ್ಗಳು ಅವರ ಬಗ್ಗೆ ಆಪಾದನೆ ಆಗಿರ್ತಕ್ಕಂಥದ್ದನ್ನು ನಾವು ಕೇಳಿದೀವಿ. ತನಿಖೆನೂ ಆಗಿದೆ, ಬಟ್ ಅದೇನೂ ಆಗಲ್ಲ. ಸೊ ಅದರಿಂದ ಈ ಸನ್ನಿವೇಶದಲ್ಲಿ ಬಹುಶಃ ಲಾಕ್ಡೌನ್ ಅನ್ನೋದನ್ನ ಮಾಡೋಕ್ಕಿಂತ ಪ್ರಧಾನಮಂತ್ರಿಗಳು ಇವತ್ತು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. ಏನಂತ, ಪೆಟ್ರೋಲ್ ಬಗ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಓನ್ಲಿ ಗ್ಯಾಸ್ ಇದೆಯಲ್ಲ ಅದ್ರ ಬಗ್ಗೆ LPG ಬಗ್ಗೆ ಒಂದು ರೀತಿಯಲ್ಲಿ ನಾವು ಒಂದು ಟೇಪರ್ಡ್ ಅಥವಾ ಒಂದು ಕಂಟ್ರೋಲ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಸೊ ಈ ಸಿದ್ಧತೆಯನ್ನ ಮುಂಚೆ ಮಾಡ್ಕೊಳ್ಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ. ಬಿಜೆಪಿ ವಕ್ತಾರರು ಅದಕ್ಕೆ ಏನೇ ಸಮರ್ಥನೆ ಕೊಟ್ಟರು ಸಹ ಈಗ ನೀವು ಹೇಳಿದ್ರಲ್ಲ 2-3 ನಗರಗಳಲ್ಲಿ ಇದರಲ್ಲಿ ಮತ್ತು ಬೇರೆ ಬೇರೆ ನಗರಗಳಲ್ಲೂ ಈ ಸಮಸ್ಯೆ ಇದೆ. ಜೊತೆಗೆ ಅವರು ಮೊದಲಿದ್ದಂತ ಆಟೋಮೆಟಿಕ್ ಏನು ಡಿಜಿಟಲ್ ಕನೆಕ್ಷನ್ ಇತ್ತಲ್ಲ ಅದಕ್ಕೆ ರೀತಿಯಲ್ಲಿ ಒಂದು ರೀತಿ ಅಪಚಾರ ಆಗೋ ರೀತಿಯಲ್ಲಿ ಮ್ಯಾನ್ಯುಯಲ್ ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಅದರಿಂದ ಯಾವುದೇ ಕ್ರೈಸಿಸ್ ಅಲ್ಲಿ ನಾವು ಫಾರ್ವರ್ಡ್ ಹೋಗೋ ಬದಲು ರಿವರ್ಸ್ ಹೋಗ್ತಾ ಇದ್ದೇವೆ. ಸೊ ಇಂತಹ ಕೆಲವು ಸಮಸ್ಯೆಗಳಿದೆ. ಇದನ್ನ ಲಾಕ್ಡೌನ್ ವರೆಗೂ ಹೋಗುತ್ತೆ ಅಂತಕ್ಕಂಥದ್ದು ಹೇಳಿ, ಯಾಕಂದ್ರೆ 25 ದಿವಸಕ್ಕಾಗುವಷ್ಟು ಸ್ಟಾಕ್ ಇದೆ ಅಂತ ಇದರಿಂದ ಅಫಿಷಿಯಲ್ ಅಥಾರಿಟೀಸ್ ಇಂದ ಬಂದಿದೆ. ಇವತ್ತು ಸಾಯಂಕಾಲ ಪ್ರೆಸ್ ಬ್ರೀಫಿಂಗ್ ನಲ್ಲೂ ಮೇಡಮ್ ಅದನ್ನ ಹೇಳಿದ್ದಾರೆ. ಸೊ ಅದರಿಂದ ಅವರು ಆತರ ತಪ್ಪು ಹೇಳಿಕೆಗಳನ್ನು ಕೊಡಕ. ಬಟ್ ವಿರೋಧ ಪಕ್ಷದವರು ಯಾವುದೇ ಒಂದು ಸಂದರ್ಭದಲ್ಲಿಯೂ ಸಹ ಸರ್ಕಾರದ ಸಿದ್ಧತೆ ಈಗ ನಾವು ಮಾಡೋದು ಆಬ್ಜೆಕ್ಟಿವ್ ಆಗಿ, ನಾವು ಅದು ಸಿದ್ಧತೆ ಮಾಡ್ಕೋಬೇಕಾಗಿತ್ತು, ಮಾಡಲಿಲ್ಲ. ಬಟ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ನಮ್ಗೆ ಅದೊಂದು ಪಾಸಿಟಿವ್ ಆಗಿ ಒಂದು ಹೋಪ್ ಸಿಗುತ್ತೆ. ಬಟ್ ಈ ದೃಷ್ಟಿಯಿಂದ ನೋಡಿದ್ರೆ ನಮ್ಗೇನ ಲಾಕ್ಡೌನ್ ಆಗ್ತಕ್ಕಂಥ ಸನ್ನಿವೇಶಕ್ಕೆ ಭಾರತ ಕೂಡ, ಯಾಕಂದ್ರೆ ಈಗಾಗಲೇ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಇದೆ. ಮತ್ತೆ ಇರಾನ್ ಜೊತೆಗೆ ನಾವು ಏನು ಸಂಬಂಧವನ್ನು ಇಟ್ಕೋಬೇಕಾಯಿತು, ಅದರಲ್ಲೂ ನಾವು ಬ್ರಿಕ್ಸ್ ನಲ್ಲಿ ಜೊತೆಗಿರೋರು, ಅದರಲ್ಲಿ ವಿ ಆರ್ ವೆರಿ ಸ್ಲೋ. ಅದು ಟ್ಯಾಕ್ಟಿಕಲ್ ಆಗಿರ್ಬೋದು, ಸ್ಟ್ರಾಟಜಿಕ್ ಅಟಾನಮಿ ಇರ್ಬೋದು, ಅವೆಲ್ಲ ಒಂದು ರೀತಿಯಲ್ಲಿ ಫಾರ್ ಆಪ್ಟಿಕ್ಸ್ಗೋಸ್ಕರ ಹೇಳ್ತಕ್ಕಂಥದ್ದು. ಬಟ್ ವಾಸ್ತವವಾಗಿ ಭಾರತ ಒಂದು ನಿಲುವನ್ನ, ಒಂದು ಏನು ಸ್ಟ್ರಾಟಜಿಕ್ ಅಟಾನಮಿ ಅಂತಕ್ಕಂಥ ನಿಲುವಿನಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಮತ್ತೆ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಪ್ರತಿಕ್ರಿಯೆ ಮಾಡಿಲ್ಲ. ಅದು ಎದ್ದು ಕಾಣ್ತಾ ಇದೆ. ಕಾರಣ ಒಂದು ರೀತಿ ಆಪಾದನೆ ಹೇಳ್ತಾರೆ ಟ್ರಂಪ್ ರವರ ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಅದು ಒಂದು ನೋಬಡಿ ವಿಲ್ ಅಕ್ಸೆಪ್ಟ್ ಇಟ್. ರಾಹುಲ್ ಗಾಂಧಿ ಸ್ವಲ್ಪ ಡೆಸ್ಪರೇಟ್ ಆಗಿ ಹೇಳ್ತಾರೆ, ಈ ಟ್ರಂಪ್ ರವರ ಒತ್ತಡದಲ್ಲಿ ಮೋದಿ ಈ ತರ ಇನ್ಆಕ್ಟಿವ್ ಆಗಿದ್ರು ಅಂತಕ್ಕಂಥ ಆ ಒಂದು ಸಂಶಯ ಬಂತು. ಎರಡನೇದು, ಅವತ್ತು 2 ದಿವಸ ಯುದ್ಧಕ್ಕೆ ಮುಂಚೆ ಇವರು ಇಸ್ರೇಲ್ ಹೋದ್ರಲ್ಲ, ಅದು ಕನೆಕ್ಷನ್. ಮೂರನೇದು, ಈ ನೆತನ್ಯಾಹುವಿನ ಕಪಿ ಮುಷ್ಟಿಯಲ್ಲಿ ಭಾರತ ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು, ಅವೆಲ್ಲ ಸುಳ್ಳು, ಅದೆಲ್ಲ ಬಂಕಂ. ಆದ್ರೆ ಟ್ರಂಪ್ ಆ ಒಂದು ಎಪ್ಸ್ಟಿನ್ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ ಅಂತಕ್ಕಂಥ ಅನುಮಾನ ಈಗ ಸ್ವಲ್ಪ ಖಚಿತವಾಗ್ತಾ ಇದೆ. ಕಾರಣ ಏನು, ಈ ಯುದ್ಧ ವಿರಾಮವನ್ನು 5 ದಿವಸಕ್ಕೆ ಅವರು ಘೋಷಿಸಿದ್ರು ಅದು ಯಾವುದೇ ರೀತಿ ಟ್ಯಾಕ್ಟಿಕ್ಸ್ ಇರ್ಬೋದು, ಟ್ರಂಪ್ ಅನ್ನ ಯಾರು ನಂಬಕ್ಕಾಗಲ್ಲ. ಯಾಕಂದ್ರೆ ವೆರಿ ಕ್ವಿಕ್ಸಾಟಿಕ್ ಅಂಡ್ ಇನ್ಕನ್ಸಿಸ್ಟೆಂಟ್ ಪ್ರೆಸಿಡೆಂಟ್. ಎಲ್ಲ ಬಂದಿರೋ ಪ್ರೆಸಿಡೆಂಟ್ಗಳಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಯಾಕೆ ವಿಯೆಟ್ನಾಂ ಯುದ್ಧದಿಂದ ಹಿಡಿದು ಇಲ್ಲಿವರೆಗೂ ಆಗಿರ್ತಕ್ಕಂಥ. ಆದ್ರೆ ಟ್ರಂಪ್ ತುಂಬಾ ಅಗ್ರೆಸಿವ್ ಆಗಿ ಮಾಡಿದ್ದಾರೆ. ಆದ್ರಿಂದ ಈ ಸನ್ನಿವೇಶದಲ್ಲಿ ಮೋದಿಯವರು ಮತ್ತು ಭಾರತ ಎಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಆತ್ಮನಿರ್ಭರ ಎನ್ನುವ ಒಂದು ಘೋಷಣೆಯನ್ನ ನಾವು ವಾಸ್ತವವಾಗಿ ಜಾರಿಗೆ ತರಬೇಕಾದ್ರೆ ಸುಮಾರು 10 ರಿಂದ 15 ವರ್ಷ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಕೇವಲ ಘೋಷಣೆ ರೆಟಾರಿಕ್ಸ್ ಇಂದ ನಾವು ಮಾಡಕ್ಕಾಗಲ್ಲ. ಬಟ್ ಇದಕ್ಕೆ ಅವಕಾಶ ಇದೆ. ಈಗ ಆಗಿರ್ತಕ್ಕಂಥದ್ರಲ್ಲಿ ಲಾಕ್ಡೌನ್ ಅಂತಕ್ಕಂಥದ್ದನ್ನ ನಾನು ಬಹುಶಃ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡಿದ ಗಳಿಗೆಯಿಂದ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿದ ಗಳಿಗೆಯಿಂದ ಹುಟ್ಟಿರುವ ಅತಿ ದೊಡ್ಡ ಅನುಮಾನ ಅಂದ್ರೆ ಮತ್ತೊಮ್ಮೆ ಲಾಕ್ಡೌನ್ ಆಗತ್ತಾ, ಅಂತಹ ಪರಿಸ್ಥಿತಿ ಯುದ್ಧದಿಂದ ನಿರ್ಮಾಣ ಆಗ್ತಾ ಇದೆಯಾ ಅಂತ ಹೇಳಿ ಈ ಚರ್ಚೆಯನ್ನ ಚಂಬಿ ಸರ್ ತಮ್ಮಿಂದಲೇ ಈ ಪ್ರಶ್ನೆಯ ಮೂಲಕ ಪ್ರಾರಂಭ ಮಾಡೋ ಪ್ರಯತ್ನ. ನಾವು ಕೋವಿಡ್ ಲೈಕ್ ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಈಗ ಪ್ರಿಪೇರ್ ಆಗಬೇಕು, ನಮಗೆ ಎಲ್ಲರ ಸಹಕಾರ ಬೇಕು, ಎಲ್ಲರೂ ಒಗ್ಗಟ್ಟಿನಿಂದ ಈ ಕ್ರಿಟಿಕಲ್ ಪರಿಸ್ಥಿತಿಯನ್ನ ಎದುರಿಸಬೇಕು
ಲೈಕ್ ಕೋವಿಡ್ ಅನ್ನೋ ರೀತಿಯಲ್ಲಿ ಪ್ರಧಾನಿಯವರು ಮಾತನಾಡಿದ್ದು ದೇಶದಲ್ಲಿ ಹಾಗಾದ್ರೆ ಇನ್ನೊಂದು ಲಾಕ್ಡೌನ್ ಆಗುತ್ತಾ ಅನ್ನೋ ಆತಂಕ ಕಾರಣವಾಗ್ತಿದೆ. ಹೌದಾ, ನಮ್ಮ ದೇಶ ಯುದ್ಧದ ಪರಿಣಾಮವಾಗಿ ಲಾಕ್ಡೌನ್ ಆಗುತ್ತಾ? ಲಾಕ್ಡೌನ್ ಅನ್ನೋಕ್ಕಿಂತ ದೇರುವಾತವಿ ದುರುಸ್ತುವ ಅಂತಾರಲ್ಲ, ಹಾಗೆ ಬೆಟರ್ ಲೇಟ್ ದ್ಯಾನ್ ನೆವರ್ ಅನ್ನೋ ರೀತಿಯಲ್ಲಿ ಈ ರೀತಿಯ ಒಂದು ಸನ್ನಿವೇಶಕ್ಕೆ ಪೂರ್ಣ ಸಿದ್ಧತೆ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಒಂದು ವಾರದಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ಭಾರತದಲ್ಲಿ ಈ ಸಿದ್ಧತೆಯ ಜೊತೆಗೆ ಬ್ಲಾಕ್ ಮಾರ್ಕೆಟ್ ಮಾಡೋರು ಮತ್ತೆ ದೇಶದ್ರೋಹಿಗಳೇ ಅಂತ ಹೇಳ್ತೀನಿ ಅವರಿಗೆ ಈಗಿಂತ ಸಂದರ್ಭದಲ್ಲಿ. ಯಾಕಂದ್ರೆ ಕೋವಿಡ್ ಅಲ್ಲೇನೆ ಅಧಿಕಾರದಲ್ಲಿರ್ತಕ್ಕಂಥ ಇವರು ಅಧಿಕಾರ ವರ್ಗದವರು ಮಿನಿಸ್ಟ್ರಿಗಳು ಅವರ ಬಗ್ಗೆ ಆಪಾದನೆ ಆಗಿರ್ತಕ್ಕಂಥದ್ದನ್ನು ನಾವು ಕೇಳಿದೀವಿ. ತನಿಖೆನೂ ಆಗಿದೆ, ಬಟ್ ಅದೇನೂ ಆಗಲ್ಲ. ಸೊ ಅದರಿಂದ ಈ ಸನ್ನಿವೇಶದಲ್ಲಿ ಬಹುಶಃ ಲಾಕ್ಡೌನ್ ಅನ್ನೋದನ್ನ ಮಾಡೋಕ್ಕಿಂತ ಪ್ರಧಾನಮಂತ್ರಿಗಳು ಇವತ್ತು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. ಏನಂತ, ಪೆಟ್ರೋಲ್ ಬಗ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಓನ್ಲಿ ಗ್ಯಾಸ್ ಇದೆಯಲ್ಲ ಅದ್ರ ಬಗ್ಗೆ LPG ಬಗ್ಗೆ ಒಂದು ರೀತಿಯಲ್ಲಿ ನಾವು ಒಂದು ಟೇಪರ್ಡ್ ಅಥವಾ ಒಂದು ಕಂಟ್ರೋಲ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಸೊ ಈ ಸಿದ್ಧತೆಯನ್ನ ಮುಂಚೆ ಮಾಡ್ಕೊಳ್ಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ. ಬಿಜೆಪಿ ವಕ್ತಾರರು ಅದಕ್ಕೆ ಏನೇ ಸಮರ್ಥನೆ ಕೊಟ್ಟರು ಸಹ ಈಗ ನೀವು ಹೇಳಿದ್ರಲ್ಲ 2-3 ನಗರಗಳಲ್ಲಿ ಇದರಲ್ಲಿ ಮತ್ತು ಬೇರೆ ಬೇರೆ ನಗರಗಳಲ್ಲೂ ಈ ಸಮಸ್ಯೆ ಇದೆ. ಜೊತೆಗೆ ಅವರು ಮೊದಲಿದ್ದಂತ ಆಟೋಮೆಟಿಕ್ ಏನು ಡಿಜಿಟಲ್ ಕನೆಕ್ಷನ್ ಇತ್ತಲ್ಲ ಅದಕ್ಕೆ ರೀತಿಯಲ್ಲಿ ಒಂದು ರೀತಿ ಅಪಚಾರ ಆಗೋ ರೀತಿಯಲ್ಲಿ ಮ್ಯಾನ್ಯುಯಲ್ ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಅದರಿಂದ ಯಾವುದೇ ಕ್ರೈಸಿಸ್ ಅಲ್ಲಿ ನಾವು ಫಾರ್ವರ್ಡ್ ಹೋಗೋ ಬದಲು ರಿವರ್ಸ್ ಹೋಗ್ತಾ ಇದ್ದೀವಿ. ಸೊ ಇಂತಹ ಕೆಲವು ಸಮಸ್ಯೆಗಳಿದೆ. ಇದನ್ನ ಲಾಕ್ಡೌನ್ ವರೆಗೂ ಹೋಗುತ್ತೆ ಅಂತಕ್ಕಂಥದ್ದು ಹೇಳಿ, ಯಾಕಂದ್ರೆ 25 ದಿವಸಕ್ಕಾಗುವಷ್ಟು ಸ್ಟಾಕ್ ಇದೆ ಅಂತ ಇದರಿಂದ ಅಫಿಷಿಯಲ್ ಅಥಾರಿಟೀಸ್ ಇಂದ ಬಂದಿದೆ. ಇವತ್ತು ಸಾಯಂಕಾಲ ಪ್ರೆಸ್ ಬ್ರೀಫಿಂಗ್ ನಲ್ಲೂ ಮೇಡಮ್ ಅದನ್ನ ಹೇಳಿದ್ದಾರೆ. ಸೊ ಅದರಿಂದ ಅವರು ಆ ತರ ತಪ್ಪು ಹೇಳಿಕೆಗಳನ್ನು ಕೊಡಕ, ಬಟ್ ವಿರೋಧ ಪಕ್ಷದವರು ಯಾವುದೇ ಒಂದು ಸಂದರ್ಭದಲ್ಲಿಯೂ ಸಹ ಸರ್ಕಾರದ ಸಿದ್ಧತೆ ಈಗ ನಾವು ಮಾಡೋದು ಆಬ್ಜೆಕ್ಟಿವ್ ಆಗಿ, ನಾವು ಅದು ಸಿದ್ಧತೆ ಮಾಡ್ಕೋಬೇಕಾಗಿತ್ತು, ಮಾಡಲಿಲ್ಲ, ಬಟ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ನಮ್ಗೆ ಅದೊಂದು ಪಾಸಿಟಿವ್ ಆಗಿ ಒಂದು ಹೋಪ್ ಸಿಗುತ್ತೆ. ಬಟ್ ಈ ದೃಷ್ಟಿಯಿಂದ ನೋಡಿದ್ರೆ ನಮ್ಗೇನ ಲಾಕ್ಡೌನ್ ಆಗ್ತಕ್ಕಂತ ಸನ್ನಿವೇಶಕ್ಕೆ ಭಾರತ ಕೂಡ, ಯಾಕಂದ್ರೆ ಈಗಾಗಲೇ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಾ ಇದೆ. ಮತ್ತೆ ಇರಾನ್ ಜೊತೆಗೆ ನಾವು ಏನು ಸಂಬಂಧವನ್ನು ಇಟ್ಕೋಬೇಕಾಗಿತ್ತು, ಅದರಲ್ಲೂ ನಾವು ಬ್ರಿಕ್ಸ್ ನಲ್ಲಿ ಜೊತೆಗಿರೋರು, ಅದರಲ್ಲಿ ವಿ ಆರ್ ವೆರಿ ಸ್ಲೋ. ಅದು ಟ್ಯಾಕ್ಟಿಕಲ್ ಆಗಿರ್ಬೋದು, ಸ್ಟ್ರಾಟಜಿಕ್ ಅಟಾನಮಿ ಇರ್ಬೋದು, ಅವೆಲ್ಲ ಒಂದು ರೀತಿಯಲ್ಲಿ ಫಾರ್ ಆಪ್ಟಿಕ್ಸ್ಗೋಸ್ಕರ ಹೇಳ್ತಕ್ಕಂಥದ್ದು. ಬಟ್ ವಾಸ್ತವವಾಗಿ ಭಾರತ ಒಂದು ನಿಲುವನ್ನ, ಒಂದು ಏನು ಸ್ಟ್ರಾಟಜಿಕ್ ಅಟಾನಮಿ ಅಂತಕ್ಕಂಥ ನಿಲುವಿನಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಮತ್ತೆ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಪ್ರತಿಕ್ರಿಯೆ ಮಾಡಿಲ್ಲ. ಅದು ಎದ್ದು ಕಾಣ್ತಾ ಇದೆ. ಕಾರಣ ಒಂದು ರೀತಿ ಆಪಾದನೆ ಹೇಳ್ತಾರೆ ಟ್ರಂಪ್ ರವರ, ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಅದು ಒಂದು ನೋಬಡಿ ವಿಲ್ ಅಕ್ಸೆಪ್ಟ್ ಇಟ್. ರಾಹುಲ್ ಗಾಂಧಿ ಸ್ವಲ್ಪ ಡೆಸ್ಪರೇಟ್ ಆಗಿ ಹೇಳ್ತಾರೆ, ಈ ಟ್ರಂಪ್ ರವರ ಒತ್ತಡದಲ್ಲಿ ಮೋದಿ ಈ ತರ ಇನ್ಆಕ್ಟಿವ್ ಆಗಿದ್ರು ಅಂತಕ್ಕಂಥ ಆ ಒಂದು ಸಂಶಯ ಬಂತು. ಎರಡನೇದು, ಅವತ್ತು 2 ದಿವಸ ಯುದ್ಧಕ್ಕೆ ಮುಂಚೆ ಇವರು ಇಸ್ರೇಲ್ ಹೋದ್ರಲ್ಲ, ಅದು ಕನೆಕ್ಷನ್. ಮೂರನೇದು, ಈ ನೆತನ್ಯಾಹುವಿನ ಕಪಿಮುಷ್ಟಿಯಲ್ಲಿ ಭಾರತ ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು, ಅವೆಲ್ಲ ಸುಳ್ಳು, ಅದೆಲ್ಲ ಬಂಕಂ. ಆದ್ರೆ ಟ್ರಂಪ್ ಆ ಒಂದು ಎಪ್ಸ್ಟೀನ್ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ ಅಂತಕ್ಕಂಥ ಅನುಮಾನ ಈಗ ಸ್ವಲ್ಪ ಖಚಿತವಾಗ್ತಾ ಇದೆ. ಕಾರಣ ಏನು, ಈ ಯುದ್ಧ ವಿರಾಮವನ್ನು 5 ದಿವಸಕ್ಕೆ ಅವರು ಘೋಷಿಸಿದ್ರು ಅದು ಯಾವುದೇ ರೀತಿ ಟ್ಯಾಕ್ಟಿಕ್ಸ್ ಇರ್ಬೋದು, ಟ್ರಂಪ್ ಅನ್ನ ಯಾರು ನಂಬಕ್ಕಾಗಲ್ಲ. ಯಾಕಂದ್ರೆ ವೆರಿ ಕ್ವಿಕ್ ಸಾಟಿಕ್ ಅಂಡ್ ಇನ್ಕನ್ಸಿಸ್ಟೆಂಟ್ ಪ್ರೆಸಿಡೆಂಟ್. ಎಲ್ಲ ಬಂದಿರೋ ಪ್ರೆಸಿಡೆಂಟ್ಗಳಲ್ಲಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಯಾಕೆ ವಿಯೆಟ್ನಾಂ ಯುದ್ಧದಿಂದ ಹಿಡಿದು ಇಲ್ಲಿವರೆಗೂ ಆಗಿರ್ತಕ್ಕಂಥ. ಆದ್ರೆ ಟ್ರಂಪ್ ತುಂಬಾ ಅಗ್ರೆಸಿವ್ ಆಗಿ ಮಾಡಿದ್ದಾರೆ. ಆದ್ರಿಂದ ಈ ಸನ್ನಿವೇಶದಲ್ಲಿ ಮೋದಿಯವರು ಮತ್ತು ಭಾರತ ಎಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಆತ್ಮನಿರ್ಭರ ಎನ್ನುವ ಒಂದು ಘೋಷಣೆಯನ್ನ ನಾವು ವಾಸ್ತವವಾಗಿ ಜಾರಿಗೆ ತರಬೇಕಾದ್ರೆ ಸುಮಾರು 10ರಿಂದ 15 ವರ್ಷ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಕೇವಲ ಘೋಷಣೆ ರೆಟಾರಿಕ್ಸ್ ಇಂದ ನಾವು ಮಾಡಕ್ಕಾಗಲ್ಲ. ಬಟ್ ಇದಕ್ಕೆ ಅವಕಾಶ ಇದೆ. ಈಗ ಆಗಿರ್ತಕ್ಕಂಥದ್ರಲ್ಲಿ ಲಾಕ್ಡೌನ್ ಅಂತಕ್ಕಂಥದ್ದನ್ನ ನಾನು ಬಹುಶಃ